ಬಜ್ಜಿ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಸಖತ್ತಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿಸಿ ಬಿಸಿ ಬಜ್ಜಿ ಮಾಡೋಣ, ಹೇಗೆ ಅಂತ ನೋಡೋಣ ಬನ್ನಿ. ಅದು ಈ ಮಳೆಗಾಲಕ್ಕಿಂತ ಸೂಪರ್ ಕಾಫಿ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ, ಬೇಗ ಬೇಗ ನೋಡ್ಕೊಳ್ಳೋಣ. ಹಾಗೆ ನೋಡಿ, ಸ್ಟಾರ್ಟ್ ಮಾಡೋಣ. 2 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದೇ ಒಂದು ಚಿಟಕಿ. ನಿಮಗೆ ಬೇಕು ಅಂದರೆ ಸೋಡಾ ಪುಡಿ ನೀವು ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಗೆ ಸ್ವಲ್ಪ ಅಜ್ವಾನ, ಅದನ್ನು ಕ್ರಷ್ ಮಾಡಿಬಿಟ್ಟು ಹಾಕೊಳ್ಳಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಹಾಕೊಂಡ್ರೆ. ಸ್ವಲ್ಪ ಉಪ್ಪನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಹ್ಯಾಂಡ್ ಮಾಡಿಕೊಂಡು ಈಗ ಪಟ ಪಟ ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರನ್ನ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ನೀರನ್ನ ಒಂದೇ ಸಲ ಹಾಕೊಳ್ಳೋಕೆ ಹೋಗೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಹಾಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇವಾಗ ಅದಕ್ಕೆ ಬಂದರೆ ಸಾಕು, 10 ನಿಮಿಷದಲ್ಲಿ ಬಜ್ಜಿ ಆಗೋಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಾನಿವತ್ತು ಮಾಡ್ತಿರೋದು ಹೀರೆಕಾಯಿ ಬಜ್ಜಿ. ನೋಡಿ, ಈ ಥರ ನಾನು ಉದ್ದುದ್ದ ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ರೌಂಡಕ್ಕೂ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಉದ್ದ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು 2 ಥರನೂ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣನೇ ಬಜ್ಜಿ ಕರಿಯೋಕ್ಕೆ ಶುರು ಮಾಡೋಣ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಈಗ ಹೀರೆಕಾಯಿನ ತಗೊಂಡು ಕಲಸಿರೋ ಹಿಟ್ಟೊಳಗಡೆ ಟಿಪ್ ಮಾಡಿ ಎಣ್ಣೆಗೆ ಈಗ ಹಾಕೊಳ್ಳೋಣ. ಬಿಸಿ ಬಿಸಿ ಎಣ್ಣೆ ಕಾದಿರೋದಕ್ಕೆ ಹಾಕಿ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಬಿಸಿಯಾಗಿದೆ. ಬಜ್ಜಿನೂ ರೆಡಿ ಆಗ್ತಾ ಇದೆ. ಮಾಡಿ, ಯಾರ್ಯಾರು ಮಾಡ್ತಾ ಇದ್ದೀರಾ ನನ್ನ ಚಾನಲಿಂದ ನೋಡ್ಕೊಂಡು ಯಾರ್ಯಾರು ಮಾಡಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮ ಊರು ಮತ್ತು ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ನಾನು ನನ್ನ ಚಾನಲಲ್ಲಿ ನಿಮ್ಮ ಹೆಸರನ್ನ ಅನೌನ್ಸ್ ಮಾಡ್ತೀನಿ, ನಿಮ್ಮ ಹೆಸರನ್ನ ಹೇಳ್ತೀನಿ. ಹಾಗೆ ನಿಮ್ಮ ಯಾವ ಊರು ಅಂತಲೇ ಹೇಳ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹೆಸರು ಮತ್ತು ನಿಮ್ಮ ಊರನ್ನ ಹೆಸರನ್ನ ಕಮೆಂಟ್ ಮಾಡಿ ಸಾಕು. ನಿಮ್ಗೆ ಯಾರಿಗಾದ್ರೂ ನನ್ನ ಚಾನಲಲ್ಲಿ ನಿಮ್ಮ ಹೆಸರನ್ನ ಅನೌನ್ಸ್ ಮಾಡಬೇಕು ಅಂತ ಇದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಹೆಂಗಾಗಿದೆ ಅಂತ ಬಜ್ಜಿ ಸಕ್ಕತ್ತಾಗಿದೆ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಈಗ ನಾನು ಉದ್ದಕ್ಕೆ ಹೆಚ್ಕೊಂಡಿರೋ ಹೀರೆಕಾಯಿನ ಬೇಯಿಸಿದ್ದಾಯ್ತು. ಈಗ ರೌಂಡ್ ಆಗಿರೋ ಕಟ್ ಮಾಡಿರೋ ಹೀರೆಕಾಯಿನ ಈಗ ನೆಕ್ಸ್ಟ್ ಫ್ರೈ ಮಾಡ್ತೀವಿ. ನೋಡಿ, ಎಣ್ಣೆಲಿ ಬಜ್ಜಿಗಳು ನೋಡುತ್ತಿದ್ದರೆ ಬಾಯಲ್ಲಿ ನೀರು ಬರುತ್ತಿದೆ. ನಿಮ್ಗೇನಾದರೂ ನೀರು ಬರ್ತಿದೆಯಾ? ನೀವು ಟ್ರೈ ಮಾಡಿ ಒಂದ್ಸಲ, ಹೇಗಿದೆ ಅಂತ ಬಜ್ಜಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ನೀವು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಿದ್ದೇನೆ, ಬಾಯಲ್ಲಿ ನೀರು ಬರ್ತಿದೆ. ನನ್ನ ಮಗ ಟೇಸ್ಟ್ ನೋಡ್ತಾ ಇದ್ದಾನೆ, ಸೂಪರ್ ಆಗಿದೆ ಅಂತ. ನೀವು ಮಾಡಿ ಅಂತ ಹೇಳ್ತಿದ್ದಾನೆ, ನೀವು ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ನಾನು ಹೇಳ್ತಿದ್ದೀನಿ ಅವನ ಪರವಾಗಿ. ಓಕೆ ಫ್ರೆಂಡ್ಸ್, ಮಾಡ್ಕೊಳ್ಳಿ, ಹೇಗಿದೆ ಅಂತ ನೋಡಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ನೋಡಿ.